ನಾವು ಸೂರ್ಯನಿಗೆ ನಿಂತು ಅರ್ಘ್ಯ ಪ್ರದಾನ ಮಾಡಿದರೆ, ಸನ್ಯಾಸಿಗಳಾದರೋ ಆ ಸೂರ್ಯನಿಗೆ ಕುಳಿತು ಒಂದೇ ಕೈಯಲ್ಲಿ ಗಾಯತ್ರಿ ಮಂತ್ರವನ್ನ ಹೇಳ್ತಾ ಅರ್ಘ್ಯ ಪ್ರದಾನ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆ ರಾಯರು ಸೂರ್ಯನಿಗೆ ಅರ್ಘ್ಯ ಪ್ರದಾನಾದಿಗಳನ್ನ ಮಾಡಿ ಇಡೀ ಮಂತ್ರಗಳಲ್ಲಿಯೇ ಉತ್ಕೃಷ್ಟ ಸ್ಥಾನವನ್ನ ಗಳಿಸಿದಂತಹ ಮಹಾಮಂತ್ರ ಗಾಯತ್ರಿ ಮಂತ್ರ. ಗಾಯತ್ರಿ ಅನ್ನೋ ಶಬ್ದವನ್ನ ಕೇಳಿದ ತಕ್ಷಣ ಯಾವುದೋ ಒಂದು ಹುಡುಗಿಯ ಹೆಸರು ಅಂತ ನಾವು ಅಂದುಕೊಳ್ಳಲಿಕ್ಕೆ ಹೋಗಬಾರದು. ಹೊರತು ಗಾಯತ್ರಿ ಅನ್ನೋ ಶಬ್ದದಿಂದ ಪರಮ ಮುಖ್ಯ ವೃತ್ತಿಯಿಂದ ವಾಚ್ಯನಾದವನು ಕೇವಲ ಪರಮಾತ್ಮ ಮಾತ್ರ. पूज्याय राघवेन्द्राय सत्य धर्म रताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमो अत्यंत दयालवे. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ರಾಘವೇಂದ್ರ ತೀರ್ಥರು ಕಾವೇರಿ ನದಿಯಲ್ಲಿ ಶಾಸ್ತ್ರೋಕ್ತ ರೀತಿಯಲ್ಲಿ ಅವಗಾಹನಾದಿ ಸ್ನಾನಗಳನ್ನ ಪೂರೈಸಿ ನಂತರ ಊರ್ಧ್ವಪುಂಡ್ರಾದಿಗಳನ್ನ ಧಾರಣೆ ಮಾಡ್ತಾರೆ. ಸ್ನಾನದ ನಂತರ ಯಾವ ವಿಧಿ ವಿಧಾನಗಳನ್ನ ಅನುಷ್ಠಾನ ಮಾಡಿದರು ಅನ್ನೋದನ್ನ ಕವಿಗಳು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಸಾಲಮಲ್ಲಕಮವಸ್ತಲೋಹಿತೆ ವಾಸಸಿ ತದನು ಸಂಯಮೀಶ್ವರಃ ಊರ್ಧ್ವಪುಂಡ್ರಮತನಿಷ್ಠ ಗೋಪಿಕಾ ಚಂದನೇನ ಸಹ ಪಂಚಮುದ್ರಿಕಂ. ಸಂಯಮೀಶ್ವರ ಯತಿಶ್ರೇಷ್ಠರಾದ ಪರಮಹಂಸ ಸನ್ಯಾಸಿಗಳಾದ ಈ ರಾಯರು ಸ್ನಾನಾದಿ ವಿಧಿ ವಿಧಾನಗಳನ್ನ ಅನುಷ್ಠಾನ ಮಾಡಿದ ಮೇಲೆ ಕೌಪೀನವನ್ನ ಧಾರಣೆ ಮಾಡಿದರು. ಲೋಹಿತೆ ವಾಸಸಿ ಅವಸ್ಥಾ, ಕಾವಿ ಬಟ್ಟೆಯನ್ನ ಆ ರಾಘವೇಂದ್ರ ತೀರ್ಥರು ಧಾರಣೆಯನ್ನ ಮಾಡಿದರು. ಯಾಕೆ? ಸನ್ಯಾಸಿಗಳಿಗೆ ವಿಹಿತವಾದ ವಸ್ತ್ರ ಅದು ಕಾವಿ ಬಟ್ಟೆ. ಹಾಗಾಗಿ ಗೃಹಸ್ಥರಂತೆ ಬಿಳಿಯಾದ ಬಟ್ಟೆಯನ್ನ ಧಾರಣೆ ಮಾಡದೆ ಸನ್ಯಾಸಿಗಳಿಗೆ ವಿಹಿತವಾದ ವಸ್ತ್ರಗಳನ್ನ ಕೌಪೀನವನ್ನ ಧಾರಣೆ ಮಾಡಿ ಗೋಪಿ ಚಂದನವನ್ನ ಧಾರಣೆ ಮಾಡ್ತಾರೆ. ನಾವು ಕಳೆದ ಮೊದಲನೇ 2-3ನೇ ಸರ್ಗಗಳಲ್ಲಿ ಗೋಪಿ ಚಂದನದ ಮಹತ್ವ, ಊರ್ಧ್ವ ಪುಂಡ್ರ ಧಾರಣೆಯ ಮಹತ್ವವನ್ನ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಮಧ್ವಾಚಾರ್ಯರು ಕೂಡ ತಮ್ಮ ಕೃಷ್ಣಾಮೃತ ಮಹಾರ್ಣವ ಗ್ರಂಥದಲ್ಲಿ ಒಂದು ಮಾತನ್ನ ಉಲ್ಲೇಖ ಮಾಡ್ತಾರೆ. ಯಾರು ಗೋಪಿ ಚಂದನವನ್ನ ಧಾರಣೆ ಮಾಡಿರ್ತಾರೋ ಅವರ ದರ್ಶನದಿಂದಲೇ ನಾವು ಮಾಡಿದ ಸಕಲ ಪಾಪಗಳು ಕೂಡ ದೂರ ಆಗತ್ತೆ ಅಂತಾದರೆ, ನಾವೇ ಗೋಪಿ ಚಂದನವನ್ನ ಸ್ವಯಂ ಹಚ್ಚಿಕೊಂಡ್ರೆ ಎಷ್ಟು ನಮ್ಮ ಪಾಪಗಳು
ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಆ ರಾಯರು ಗೋಪಿಕಾ ಚಂದನೇನ ಸಹ ಪಂಚಮುದ್ರಿಕಂ, ಗೋಪಿ ಚಂದನವನ್ನ ಧಾರಣೆ ಮಾಡಿ ಪಂಚಮುದ್ರೆಗಳನ್ನ ಧಾರಣೆ ಮಾಡಿದ್ರು. ಚಕ್ರ, ಶಂಖ, ಗದಾ, ಪದ್ಮ, ನಾರಾಯಣಾದಿ ಪಂಚಮುದ್ರೆಗಳನ್ನ ಆ ರಾಯರು ಧಾರಣೆ ಮಾಡಿದ್ರು. ಆ ಮುದ್ರೆಗಳನ್ನ ಹಚ್ಚಿಕೊಳ್ಳಬೇಕಾದ್ರೆ, ಗೋಪಿ ಚಂದನವನ್ನ ಧಾರಣೆ ಮಾಡಬೇಕಾದ್ರೆ ಒಂದೊಂದು ಪಕ್ಷದಲ್ಲಿ ಒಂದೊಂದು ಕ್ರಮವನ್ನ ಶಾಸ್ತ್ರ ನಿರೂಪಣೆ ಮಾಡುತ್ತೆ. ಶುಕ್ಲ ಪಕ್ಷದಲ್ಲಿ ಆಗಬೇಕಾದರೆ ಕೇಶವಾದಿ ದ್ವಾದಶ ಮೂರ್ತಿಗಳನ್ನ ಚಿಂತನೆ ಮಾಡಿ ನಿನ್ನ ದೇಹದಲ್ಲಿ ದ್ವಾದಶ ನಾಮಗಳನ್ನ ಧರಿಸು. ಕೃಷ್ಣ ಪಕ್ಷದಲ್ಲಿ ಆಗಬೇಕಾದರೆ ಸಂಕರ್ಷಣಾದಿ ದ್ವಾದಶ ನಾಮಗಳನ್ನ ನೀನು ಧರಿಸಬೇಕು. ಗೋಪಿ ಚಂದನ ಪಾಪಘ್ನ ವಿಷ್ಣು ದೇಹ ಸಮುದ್ಭವ ಚಕ್ರಾಂಕಿತ ನಮಸ್ತೇಸ್ತು ಧಾರಣಾನ್ ಮುಕ್ತಿದೋಭವ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ಹೀಗೆ ಗೋಪಿ ಚಂದನವನ್ನ ಧಾರಣೆ ಮಾಡಬೇಕಾದ್ರೆ ಅನುಸಂಧಾನ ಯಾವ ರೀತಿ ಇರಬೇಕು, ಚಕ್ರಾದಿ ಮುದ್ರೆಗಳನ್ನ ಧಾರಣೆ ಮಾಡಬೇಕಾದರೆ ಅನುಸಂಧಾನ ಯಾವ ರೀತಿ ಇರಬೇಕು. ಹೇಗಿತ್ತೀಯ ಸುದರ್ಶನ, ಕೋಟಿ ಸೂರ್ಯ ಸಮಪ್ರಭ, ನಿನ್ನ ಕಾಂತಿ ಕೋಟಿ ಸೂರ್ಯರಿಗೆ ಸಮಾನವಾದ ಕಾಂತಿ ನಿನ್ನದ್ದಾಗಿದೆ. ಅಜ್ಞಾನಾಂಧಸ್ಯ ಮೇ ನಿತ್ಯಂ, ಅಜ್ಞಾನದಿಂದ ಇವತ್ತಿನ ದಿನ ನಾನು ಅಂಧನಾಗಿದ್ದೇನೆ, ಕುರುಡನಾಗಿದ್ದೇನೆ. ಇಂಥ ಕುರುಡನಾದ ನನಗೆ ಆ ವಿಷ್ಣುವಿನ ಮಾರ್ಗವನ್ನ ನೀನು ನನಗೆ ತೋರಿಸು. ಹೀಗೆ ಚಕ್ರ ಮುದ್ರೆಯನ್ನ ಧಾರಣೆ ಮಾಡಬೇಕಾದ್ರೆ ಈ ಅನುಸಂಧಾನದಿಂದ ಧಾರಣೆ ಮಾಡಿ, ಶಂಖ ಮುದ್ರೆಯನ್ನ ಧಾರಣೆ ಮಾಡಬೇಕಾದ್ರೆ ಪಾಂಚಜನ್ಯ ನಿಜಧ್ವಾನ ಧ್ವಸ್ತ ಪಾತಕ ಸಂಚಯ ತ್ರಾಹಿಮಾಂ ಪಾಪಿನಂ ಘೋರ ಸಂಸಾರಾರಣವ ಪಾತಿನಂ. ಅತ್ಯಂತ ಘೋರವಾದ ನರಕದಿಂದ ಹೇ ಪಾಂಚಜನ್ಯವೇ ನನ್ನನ್ನು ನೀನು ರಕ್ಷಣೆ ಮಾಡು. ಹೀಗೆ ಪ್ರತಿಯೊಂದು ಮುದ್ರೆಗಳನ್ನ ಧಾರಣೆ ಮಾಡಬೇಕಾದರೆ ಅದಕ್ಕೆ ಆದಂತಹ ಒಂದು ಪ್ರತ್ಯೇಕವಾಗಿರುವ ಶ್ಲೋಕಗಳೆಲ್ಲವೂ ಕೂಡ ಇದ್ದಾವೆ. ಆ ಶ್ಲೋಕಗಳನ್ನ ಉಚ್ಚರಿಸಿ ಭಗವಂತನ ಅನುಸಂಧಾನವನ್ನ ಮಾಡಿ ಆ ಗೋಪಿ ಚಂದನದ ಧಾರಣೆಯನ್ನ ಮಾಡಬೇಕು ಅಂತ ಶಾಸ್ತ್ರಗಳು ಕೂಡ ವಿಧಾನ ಮಾಡುತ್ತೆ. ಅದರಂತೆ ಈ ರಾಯರು ಕೂಡ ಗೋಪಿಕಾ ಚಂದನೇನ ಸಹ ಪಂಚಮುದ್ರಿಕಂ ಅತ ವಿಶ್ವ, ಪಂಚಮುದ್ರೆಗಳಿಂದ ಸಹಿತವಾಗಿ ಆ ಗೋಪಿ ಚಂದನವನ್ನ ದ್ವಾದಶ ಊರ್ಧ್ವ ಪುಂಡ್ರ ನಾಮಗಳನ್ನ ಧರಿಸಿ ಹೀಗೆ ಧರಿಸಬೇಕು ಅನ್ನುವುದಕ್ಕೆ ಮಾರ್ಗದರ್ಶಕರಾಗಿ ರಾಘವೇಂದ್ರ ತೀರ್ಥರು ಇದ್ದರು ಅನ್ನೋದನ್ನ ನಿರೂಪಣೆ ಮಾಡ್ತಾ, ಆಮೇಲೆ ಗೋಪಿ ಚಂದನದ ಧಾರಣೆಯ ನಂತರ ಆ ರಾಯರು ಅರ್ಘ್ಯ ಪ್ರದಾನ, ಹಾಗೆ ಸನ್ಯಾಸಿಗಳಿಗೆ ವಿಹಿತವಾದ ಯಾವ ಯಾವ ಮಂತ್ರಗಳು ಇದ್ದಾವೋ ಆ ಎಲ್ಲ ಮಂತ್ರಗಳನ್ನು ಕೂಡ ಜಪ ಮಾಡಿದರು. ಯಾವ ಯಾವ ಮಂತ್ರಗಳನ್ನ ಜಪ ಮಾಡಿದ್ರು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. अर्घ्यदान विधिमर्घ्य वैभवः संविधाय हृदि वेदमातरं सादरं तदनुतारकं ततो मन्त्ररत्नमपि मौनतो जपत्. ಅರ್ಥವೈಭವಃ, ಅತ್ಯಂತ ಉತ್ತಮವಾದ ವೈಭವ
ವನ್ನ ಗಳಿಸಿಕೊಂಡಿದ್ರು ಈ ರಾಯರು. ಅರ್ಘವೈಭವ, ತಮ್ಮ ತಪಸ್ಸಿನಿಂದ, ತಮ್ಮ ಸರಳತೆಯಿಂದ, ಅನೇಕ ಕಾರಣಗಳಿಂದ ರಾಯರನ್ನ ನೋಡಿದರೆ ಸಾಕು ಎಂಥ ದುಷ್ಟ ಪುರುಷರಿಗೂ ಕೂಡ ಇವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಅನಿಸ್ತಾ ಇತ್ತು. ನಾವೆಲ್ಲ ಮಧ್ವಾಚಾರ್ಯರ ಜೀವನ ಚರಿತ್ರೆಯಲ್ಲಿ ನಾವು ಕಾಣ್ತೇವೆ. ಆಚಾರ್ಯ ಮಧ್ವರು ಬರಲಿ, ಅವರನ್ನ ನಾನು ದೊಣ್ಣೆ ಪೆಟ್ಟಿನಿಂದ ಅವರಿಗೆ ಘಾಸಿ ಮಾಡ್ತೇನೆ ಅಂತ ಉದ್ಯುಕ್ತನಾದ ಪುರುಷನನ್ನೇ ಕುರಿತು ಆ ಆಚಾರ್ಯ ಮಧ್ವರು ಹೋದಾಗ ಅವರ ಆ ಬ್ರಹ್ಮ ವರ್ಚಸ್ಸನ್ನ ಕಂಡು ಮಾರು ಹೋಗಿ ಯಾವ ವ್ಯಕ್ತಿ ಅವರಿಗೆ ದೊಣ್ಣೆ ಪೆಟ್ಟನ್ನ ಕೊಡ್ತೇನೆ ಅಂತ ಮಾತನ್ನ ಆಡಿದ್ದನೋ ಆ ವ್ಯಕ್ತಿಯೇ ಆ ಆಚಾರ್ಯರ ಪಾದಕ್ಕೆ ಎರಗಿ ಅವರ ಅನುಗ್ರಹವನ್ನ ಪ್ರಾರ್ಥನೆ ಮಾಡ್ತಾನೆ. ಅದರಂತೆ ಈ ರಾಯರು ಕೂಡ ತಮ್ಮ ಆ ಬ್ರಹ್ಮ ವರ್ಚಸ್ಸಿನ ಬಲದಿಂದ ಎಲ್ಲರೂ ಕೂಡ ಇವರನ್ನ ಕಂಡರೆ ಗೌರವವನ್ನ ಸಲ್ಲಿಸ್ತಾ ಇದ್ರು. ಅಂಥ ಆ ರಾಘವೇಂದ್ರ ತೀರ್ಥರು ಅರ್ಘ್ಯದಾನ ವಿಧಿಂ ಸಂವಿಧಾಯ, ಸೂರ್ಯಾಂತರ್ಗತ ಲಕ್ಷ್ಮೀನಾರಾಯಣ ರೂಪಿ ಪರಮಾತ್ಮನಿಗೆ ಅರ್ಘ್ಯ ಪ್ರದಾನವನ್ನ ಮಾಡಿ, ಹೃದಯ ವೇದ ಮಾತರಂ, ಹೃದಯದಲ್ಲಿ ವೇದ ಮಾತೆಯಾದ ಯಾವ ಗಾಯತ್ರಿ ಮಹಾಮಂತ್ರ ಇದೆ ಅದನ್ನ ಜಪ ಮಾಡಿದ್ರು. ಯಾಕೆ? ವಸ್ತುತಃ ಈ ಸೂರ್ಯನಿಗೆ ಅರ್ಘ್ಯ ಪ್ರದಾನದ ವಿಧಿ ಕೇವಲ ಬ್ರಹ್ಮಚಾರಿ ಗೃಹಸ್ಥರಿಗೆ ವಾನಪ್ರಸ್ಥರಿಗೆ ಮಾತ್ರ ಇದೆ ಅನ್ನೋದನ್ನ ನಾವು ಕೆಲವು ಸಂಪ್ರದಾಯದಲ್ಲಿ ನಾವು ಕೇಳಿರ್ತೇವೆ. ಆದರೆ ಈ ನಾರಾಯಣಾಚಾರ್ಯರ ಈ ಮಾತನ್ನ ನಾವು ನೋಡಿದಾಗ ಗೃಹಸ್ಥರಿಗೆ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಎಷ್ಟು ಅವಶ್ಯ ಕರ್ತವ್ಯವೋ ಅಷ್ಟೇ ಅವಶ್ಯ ಕರ್ತವ್ಯ ಈ ಸನ್ಯಾಸಿಗಳೂ ಕೂಡ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡಬೇಕು ಅನ್ನೋದು. ಹಾಗಾಗಿ ಆದರೆ ನಾವು ಸೂರ್ಯನಿಗೆ ನಿಂತು ಅರ್ಘ್ಯ ಪ್ರದಾನ ಮಾಡಿದರೆ ಸನ್ಯಾಸಿಗಳಾದರೋ ಆ ಸೂರ್ಯನಿಗೆ ಕುಳಿತು ಒಂದೇ ಕೈಯಲ್ಲಿ ಗಾಯತ್ರಿ ಮಂತ್ರವನ್ನ ಹೇಳ್ತಾ ಅರ್ಘ್ಯ ಪ್ರದಾನ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆ ರಾಯರು ಸೂರ್ಯನಿಗೆ ಅರ್ಘ್ಯ ಪ್ರದಾನಾದಿಗಳನ್ನ ಮಾಡಿ ಇಡೀ ಮಂತ್ರಗಳಲ್ಲಿಯೇ ಉತ್ಕೃಷ್ಟ ಸ್ಥಾನವನ್ನ ಗಳಿಸಿದಂತಹ ಮಹಾಮಂತ್ರ ಗಾಯತ್ರಿ ಮಂತ್ರ. ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರೀತ್ಯಭಿಧೀಯತೆ. ಗಾಯತ್ರಿ ಅನ್ನೋ ಶಬ್ದವನ್ನ ಕೇಳಿದ ತಕ್ಷಣ ಯಾವುದೋ ಒಂದು ಹುಡುಗಿಯ ಹೆಸರು ಅಂತ ನಾವು ಅಂದುಕೊಳ್ಳಲಿಕ್ಕೆ ಹೋಗಬಾರದು. ಹೊರತು ಗಾಯತ್ರಿ ಅನ್ನೋ ಶಬ್ದದಿಂದ ಪರಮ ಮುಖ್ಯ ವೃತ್ತಿಯಿಂದ ವಾಚ್ಯನಾದವನು ಕೇವಲ ಪರಮಾತ್ಮ ಮಾತ್ರ. ಯಾಕೆ? ಯಾವೊಬ್ಬ ಪುರುಷ ಈ ಗಾಯತ್ರಿ ಮಂತ್ರವನ್ನ ಜಪ ಮಾಡ್ತಾನೋ ಅವನನ್ನ ತ್ರಾಯತೆ ರಕ್ಷಣೆ ಮಾಡ್ತಾಳೆ. ಯಾವುದಾದ್ರೂ ದೇವಿ ಈ ರೀತಿಯಾಗಿ ಆ ಮಂತ್ರವನ್ನ ಜಪ ಮಾಡಿದ ಪುರುಷನನ್ನ ಕಾಪಾಡಲಿಕ್ಕೆ ಸಾಧ್ಯ ಉಂಟಾ? ಹಾಗಾದ್ರೆ ಯಾರಿಗೆ ಸಾಮರ್ಥ್ಯ ಇರುತ್ತೆ? ಯಾರೊಬ್ಬ ಸರ್ವೋತ್ತಮನಾದ ಸರ್ವೋತ್ಕೃಷ್ಟನಾದ ಮಹಾನುಭಾವನಾದ ಪರಮಾತ್ಮ ಇದ್ದಾನೆ ಅವನೇ ಗಾಯತ್ರಿ ಶಬ್ದದಿಂದ ವಾಚ್ಯನಾದವನು ಅಂತ ಈ ರೀತಿಯಾಗಿ ಹೇಳಬೇಕು. ಒಂದೊಂದು ಸಲ ನಾವು ಗಾಯತ್ರಿ ಮಂತ್ರವನ್ನ ಜಪ ಮಾಡ್ತೇವೆ, ಅದರ ಮಹತ್ವ ನಮಗೆ ಗೊತ್ತೇ ಇರಲ್ಲ. ಯಾರೋ ಒಬ್ಬ ಜಾದೂಗಾರ ಬರ್ತಾನೆ, ಈ ಬ್ರಾಹ್ಮಣನೋ ಉಪನಯನ ಆದ ಮರುದಿನದಿಂದ ಒಂದೇ ಒಂದು ದಿನವೂ ಕೂಡ ಬಿಡದಂತೆ ಗಾಯತ್ರಿ ಮಂತ್ರದ ಅನುಷ್ಠಾನವನ್ನ ನಡೆಸ್ತಾ ಅತ್ಯಂತ ಬ್ರಹ್ಮವರ್ಚಸ್ವಿ ಆಗಿದ್ದ.
ಅವನೊಟ್ಟಿಗೆ ಇದ್ದ ಇನ್ನೊಬ್ಬ ನಾಸ್ತಿಕ ಪುರುಷ ಇತರ ವಿದ್ಯೆಗಳನ್ನ ಕಲಿತು ಎಲ್ಲ ಜನರನ್ನು ಕೂಡ ತನ್ನ ಹತ್ತಿರ ಸೆಳೀತಾ ಇದ್ದ. ಅಂಥ ಮಹಾನುಭಾವ ಒಂದು ಸಲ ಬರ್ತಾನೆ, ನೋಡ್ತಾನೆ ಈ ಗಾಯತ್ರಿ ಮಂತ್ರವನ್ನ ಜಪ ಮಾಡ್ತಾ ಇರ್ತಕ್ಕಂಥ ಪುರುಷ. ಕೇಳ್ತಾನೆ, ಯಾವ ಮಂತ್ರದ ಅನುಷ್ಠಾನವನ್ನ ನೀವು ಮಾಡಿದ್ದೀರ? ಇಷ್ಟು ದೀರ್ಘಕಾಲದ ತನಕ ಜಪ ತಪಾನುಷ್ಠಾನ ನೆರವೇರಿಸಿದರೂ ಕೂಡ ಆಗದೇ ಇರುವ ಸಿದ್ಧಿ ನಿಮಗೆ ಕೇವಲ ಅಲ್ಪ ದಿನಗಳಲ್ಲಿ ಮಾತ್ರ ದೊರೆತಿದೆ ಅಂತಾದ್ರೆ ಆ ಮಂತ್ರವನ್ನ ನನಗೂ ಉಪದೇಶಿಸಿ. ಅದಕ್ಕೆ ಅವನು ಹೇಳ್ತಾನೆ, ಈ ಮಂತ್ರದ ಉಪದೇಶವನ್ನ ಪಡೆದುಕೊಳ್ಳಲು ಇರಬೇಕಾದ ಮೊದಲನೇ ಅರ್ಹತೆ ಅಂದರೆ ನಿನ್ನ ಕೊರಳಲ್ಲಿ ಹಾಕಿದ ಯಾವ ಯಜ್ಞೋಪವೀತ ಇದೆ ಆ ಯಜ್ಞೋಪವೀತವನ್ನು ತೆಗೆದು ಹಾಕಬೇಕು. ಬಿಟ್ಟ ಶಿಖೆ ತುಂಡರಿಸಬೇಕು. ಊಟ ಕೇವಲ ಮತ್ಯ ಮಾಂಸಗಳನ್ನ ಮಾತ್ರ ಪಾನ ಮಾಡಬೇಕು. ಯಕ್ಕಶ್ಚಿತ್ ಒಂದು ಕ್ಷುದ್ರ ಸಿದ್ಧಿಗೋಸ್ಕರ ಅಷ್ಟು ದೀರ್ಘಕಾಲದಿಂದ ತಪಸ್ಸನ್ನ ಮಾಡಿದಂತಹ ಆ ವ್ಯಕ್ತಿ ಕ್ಷುದ್ರ ಕಾಮನೆಗೆ ಬಲಿ ಆಗಿ ಅವನ ದುರುಳತನಕ್ಕೆ ದುರಾಸೆಗೆ ಬಲಿ ಆಗಿ ಆಯಿತು ಅಂತ ಒಪ್ಪಿಗೆಯನ್ನ ಕೊಡ್ತಾನೆ. ಆಮೇಲೆ ಮಾಂಸ ಭಕ್ಷಣ ಮಾಡ್ತಾನೆ, ಯಜ್ಞೋಪವೀತವನ್ನ ತೆಗಿತಾನೆ. ಇದೆಲ್ಲ ಆದ ಮೇಲೆ ಈ ಮಂತ್ರದ ಉಪದೇಶ, ಈ ಮಂತ್ರವನ್ನ ಎಲ್ಲಿ ಜಪ ಮಾಡಬೇಕು ಅಂತ ಕೇಳಿದರೆ ಸ್ಮಶಾನದಲ್ಲಿ ಆಗ ತಾನೇ ಸತ್ತು ಹೋದ ಯಾವ ಹೆಣ ಇದೆ ಆ ಹೆಣದ ಅಸ್ಥಿಗಳ ಮೇಲೆ ಕುಳಿತುಕೊಂಡು ಈ ಮಂತ್ರವನ್ನ ಉಪದೇಶ ಪಡ್ಕೋಬೇಕು. ಅಷ್ಟೇ ಅಲ್ಲ, ಮಧ್ಯರಾತ್ರಿ ಕಾಲದಲ್ಲಿ ಈ ಮಂತ್ರವನ್ನು ಜಪ ಮಾಡಬೇಕು. ಯಾವ ಆ ಜಾದೂಗಾರ ಇದ್ದಾನೆ ಆ ಕ್ಷುದ್ರ ದೇವತೆಯನ್ನ ಕರೀತಾನೆ. ಕರೀತಾ ಇರಬೇಕಾದ್ರೆ ಆ ಕ್ಷುದ್ರ ದೇವತೆ ಅವನನ್ನ ಕುರಿತ ಹೇಳುತ್ತೆ. ಏನಂತ? ನನಗಿನ್ನು ಆಗದು, ಯಾವುದೋ ಒಂದು ಅತ್ಯಂತ ಬಲಿಷ್ಠವಾದ ತೇಜಸ್ಸು ನನ್ನನ್ನ ಅಲ್ಲಿಗೆ ಬರಲಿಕ್ಕೆ ತಡೀತಾ ಇದೆ. ಯಾರದು? ಅದನ್ನ ಮೊದಲು ಹೊರಗೆ ಹಾಕು. ಆ ತೇಜಸ್ಸು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ಅವನಿಗೆ ಉಪದೇಶವನ್ನ ಕೊಡೋದು ಬಿಟ್ಟಾಕು, ನಾನೇ ಸತ್ತು ಹೋಗಿ ಬಿಡ್ತೇನೆ. ಅಷ್ಟು ಪ್ರಖರವಾದ ತೇಜಸ್ಸು ಅವನ ಮುಖ ಕಮಲದಿಂದ ಹೊರ ಬರ್ತಾ ಇದೆ. ಯಾರವನನ್ನ ಹೊರಗೆ ಹಾಕು. ಆಮೇಲೆ ಆ ಜಾದೂಗಾರ ಅವನನ್ನ ಎತ್ತಿ ಹೊರಗಡೆ ಕರೆದುಕೊಂಡು ಬಂದು ಅವನನ್ನು ಹೊರಗಡೆ ಕಳಿಸ್ತಾನೆ. ಎಂಥ ಆಶ್ಚರ್ಯ! ಆ ವ್ಯಕ್ತಿ ತಾನು ಮಾಡಿದ ದೀರ್ಘಕಾಲದ ಯಾವ ಗಾಯತ್ರಿ ಮಂತ್ರದ ತಪಸ್ಸು ಇದೆ ಆ ತಪಸ್ಸಿನ ಫಲ ದುಷ್ಟ ಶಕ್ತಿ ಅವನನ್ನು ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಾದ್ರೆ ಇನ್ನ ಅವನ ಮೇಲೆ ಆಕ್ರಮಣ ಮಾಡೋದು ಯಾವತ್ತಾದ್ರೂ ಕೂಡ ಸಾಧ್ಯ ಉಂಟಾ? ಅಷ್ಟು ಮಹತ್ವಪೂರ್ಣವಾದ ಮಂತ್ರ ಈ ಗಾಯತ್ರಿ ಮಹಾಮಂತ್ರವಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ಪುರುಷನು ಕೂಡ ಲಕ್ಷ್ಮೀನಾರಾಯಣನ ಭಗವಂತನ ಅನುಗ್ರಹವನ್ನ ದಯಪಾಲಿಸೋದಕ್ಕೋಸ್ಕರ, ಭಗವಂತನ ಅನುಗ್ರಹವನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಈ ಗಾಯತ್ರಿ ಮಂತ್ರವನ್ನ ಅತ್ಯಂತ ನಿಷ್ಠೆಯಿಂದ ನಾವು ಜಪಾನುಷ್ಠಾನವನ್ನ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಒಬ್ಬೊಬ್ಬರು ಆಚಾರ್ಯರು ಒಂದೊಂದು ಕ್ರಮವನ್ನ ಹೇಳ್ತಾರೆ. ಸಹಸ್ರ ಪರಮಾಂ ದೇವಿ ಶತ ಮಧ್ಯಾಂ ದಶಾವರ. 1000 ಗಾಯತ್ರಿ ಮಂತ್ರದ ಪಠನ ಉತ್ತಮ ಪಕ್ಷ, 100 ಗಾಯತ್ರಿ ಮಂತ್ರದ ಪಠನ ಮಧ್ಯಮ ಪಕ್ಷ, 10 ಅವರ 10 ಗಾಯತ್ರಿ ಮಂತ್ರದ ಪಠನ ಅಧಮ ಪಕ್ಷ ಅಂತ ಈ ರೀತಿಯಾಗಿ ಹೇಳ್ತಾರೆ. ಹಾಗಾಗಿ ಅವರವರ ಶಕ್ತಿಗೆ, ಅವರವರ ಸಾಮರ್ಥ್ಯಕ್ಕನುಗುಣವಾಗಿ, ಅವರವರ ಯೋಗ್ಯತೆಗನುಗುಣವಾಗಿ ಪ್ರತಿಯೊಬ್ಬ ಪುರುಷನು ಕೂಡ ಉಪನಯನ ಸಂಸ್ಕಾರವಾದ ಮೇಲೆ
ಎಲ್ಲರೂ ಗಾಯತ್ರಿ ಮಂತ್ರವನ್ನ ಜಪಾನುಷ್ಠಾನ ಮಾಡಬೇಕು.